ಎಂಸಿಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಿಟಿಡಿ ಕುಟುಂಬದ ವಿರುದ್ಧ ಹಳೆ ಸೇಡು ತೀರಿಸಿಕೊಳ್ಳಲು ಸಿಎಂ ವಾಮಮಾರ್ಗ ಬಳಸುತ್ತಿದ್ದಾರೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ. ಇದಕ್ಕೆ ಕಾರಣವಾಗಿರುವುದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಆಡಿರುವ ಮಾತುಗಳು. ಸಹಕಾರ ಕ್ಷೇತ್ರ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿಗಳ ಗೆಲುವಿನ ರಹಸ್ಯವನ್ನ ರಾಜಣ್ಣ ಬಹಿರಂಗಪಡಿಸಿದ್ದಾರೆ. ಇನ್ನು ಸಿಎಂ ಆಪ್ತರಾಗಿರುವ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಿದ್ದರಾಮಯ್ಯಗೆ ಸಹಕಾರ ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿರಲಿಲ್ಲ, ನಾನೇ ಅದರ ಗೆಲುವಿಗಾಗಿ ಕಸರತ್ತು ಮಾಡಿದ್ದೆ, 38 ಹೊಸ ಸೊಸೈಟಿ ರಿಜಿಸ್ಟರ್ ಮಾಡಿಕೊಟ್ಟೆ, ರೂಲ್ 121 ನಲ್ಲಿ ಅವರಿಗೆ ವೋಟಿಂಗ್ ಪವರ್ ಕೂಡ ಕೊಟ್ಟೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈ ಮೂಲಕ ಜಿಟಿ ದೇವೇಗೌಡ ಕುಟುಂಬದ ಹಣಿಯಲು ಕೈ ನಾಯಕರು ಚಕ್ರವ್ಯೂಹ ರಚಿಸಿದ್ದರು ಎನ್ನುವುದು ಗೊತ್ತಾಗ್ತಾ ಇದೆ. ಇದರೊಂದಿಗೆ ಚುನಾವಣೆ ವೇಳೆ ಜಿಡಿ ಹರೀಶ್ ಗೌಡ ಹೇಳಿದ್ದು ಕೂಡ ನಿಜವಾದಂತಾಗಿದೆ. ಎಲ್ಲಾ ಸೊಸೈಟಿಗಳಿಗೆ 3 ಮತಗಳನ್ನ ಸೇರಿಸಲಾಗಿದೆ ಅಂತ ಹರೀಶ್ ಗೌಡ ಆರೋಪವನ್ನ ಮಾಡಿದ್ರು. ಕಳೆದ ತಿಂಗಳು 26ರಂದು ನಡೆದಿದ್ದ ಮೈಸೂರು ಚಾಮರಾಜನಗರ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆ 13 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 6 ಕ್ಷೇತ್ರ, ಜೆಡಿಎಸ್ 3 ಕ್ಷೇತ್ರ ಗೆದ್ದಿದ್ದು 4 ಕ್ಷೇತ್ರಗಳ ಫಲಿತಾಂಶ ಬಂದಿರಲಿಲ್ಲ. ಇನ್ನು ಸದ್ಯ ಕಾಂಗ್ರೆಸ್ ಮೇಲುಗೈ ಸಾಧಿಸಿದ್ದು ವಾಮ ಮಾರ್ಗದ ಮೂಲಕ ಎಂಸಿಡಿಸಿಸಿ ಗದ್ದುಗೆಗೆ ಕೈ ನಾಯಕರು ಹೇರಿದ್ದು ಗೊತ್ತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜಿಟಿ ಹರೀಶ್ ಗೌಡ, ಜಿಟಿ ದೇವೇಗೌಡರು ಚುನಾವಣೆಗೆ ಬಂದಿಲ್ಲ, ನಾವೇ ನಿಂತು ಚುನಾವಣೆಯನ್ನ ಮಾಡಿದ್ದೆವು, ಶಾಸಕರ ವಿರುದ್ಧವೇ ನಿಂತು ನಮ್ಮ ಅಭ್ಯರ್ಥಿಗಳು ಪೈಪೋಟಿ ನೀಡಿದ್ದಾರೆ. ಇನ್ನು 4 ಕ್ಷೇತ್ರಗಳಿಗೆ ಮತದಾನ ನಡೆಯಬೇಕು. ಇವತ್ತು ಇಡೀ ಸರ್ಕಾರ ಆಡಳಿತ ಯಂತ್ರ ಬಳಸಿ ಎಂಸಿಡಿಸಿಸಿ ಬ್ಯಾಂಕ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಲು ಕೂಡ ಮುಂದಾಗಿದೆ. ಆದರೆ ಸಹಕಾರಿಗಳು ನಮ್ಮ ಜೊತೆ ಇದ್ದಾರೆ, ನಮ್ಮನ್ನ ಕೈ ಬಿಟ್ಟಿಲ್ಲ. ಇವರೆಲ್ಲರೂ ಹೋರಾಟ ಮಾಡಿರೋದು ಸರ್ಕಾರದ ವಿರುದ್ಧ. ಈ ಚುನಾವಣೆ ನೋಡಿ ಎಲ್ಲರೂ ಕಲಿಯೋದು ತುಂಬಾ ಇದೆ. ಈ ಚುನಾವಣೆಯಿಂದ ನಾವೇನು ಕುಗ್ಗಿಲ್ಲ, ಈ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿಲ್ಲ. ಪ್ರತಿ ಕ್ಷೇತ್ರದಲ್ಲಿ 3 ಮತಗಳನ್ನ ಸೇರಿಸೋದ್ರಿಂದ ನಮಗೆ ಹಿನ್ನಡೆ ಆಗಿದೆ. ನಾವು ಸೋತಿರೋದು 11 ಮತಗಳ ಅಂತರದಲ್ಲಿ. ಈ ಫಲಿತಾಂಶ ಸಹಕಾರಿಯಾಗಿ ನನಗೆ ಬಹಳ ಸಂತೋಷವನ್ನ ಕೊಟ್ಟಿದೆ. ನಮ್ಮನ್ನ ಕುಗ್ಗಿಸೋಕೆ ತುಳಿಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಮೈಸೂರಿನಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಹೇಳಿಕೆ ನೀಡಿದ್ದಾರೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.